ಮೈಸೂರಿನಲ್ಲಿ ನಡೆದ ಬಾಲಕಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಕುರಿತು ಪಾರದರ್ಶಕ ತನಿಖೆ ನಡೆಸುವಂತೆ ಆಗ್ರಹಿಸಿ ಮೈಸೂರಿನಲ್ಲಿಂದು ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಮಹಿಳಾ ಮೋರ್ಚಾ ನಗರ ಅಧ್ಯಕ್ಷರಾದ ರೇಣುಕಾ ರಾಜು, ಮೈಸೂರಿನಲ್ಲಿ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಖಂಡನೀಯ, ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಮುಖ್ಯಮಂತ್ರಿಯ ತವರು ಜಿಲ್ಲೆಯಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ, ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ವಿಶ್ವಾಸ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ, ಕಳೆದ ಒಂದೆರಡು ವರ್ಷದ ಹಿಂದೆ ಪಿರಿಯಾಪಟ್ಟಣದಲ್ಲಿ ಯಾವುದೋ ಕೇಸಿಗೆ ಯಾವುದೋ ಆರೋಪಿನ ಅರೆಸ್ಟ್ ಮಾಡಿ, ಆರೋಪಿನೇ ಅಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಅವರಿಗೆ ಶಿಕ್ಷೆ ಕೊಡ್ತು. ಅದೇ ರೀತಿ ಈಗಲೂ ಕೂಡ ಆಗಿರಬಾರ್ದು ಅಂತ ಏನು ನಮಗೆ ಗ್ಯಾರಂಟಿ ಇಲ್ಲ. ಅದೇ ಜಾಗದಲ್ಲಿ 3 ದಿನದ ಹಿಂದೆ ಕೊಲೆ ಆಗಿದೆ. ಇವರು ಬೀಟ್ ಹಾಕ್ಬೇಕಾಗಿತ್ತು. ಇವ್ರು ಪೊಲೀಸ್ನವರು ಯಾಕೆ ಬೀಟ್ ಹಾಕಿಲ್ಲ ಅಲ್ಲಿ?